1 2 3 4. ಅಭಿ ಇವ್ರು ಹೇಳ್ಕೊಡೋದನ್ನ ಸರಿಯಾಗಿ ನೋಡಿಕೊಂಡು ಆಮೇಲೆ ನಮಗೆ ಹೇಳ್ಕೊಡು. ಏನನ್ನೇ ಆದರೂ ಒಂದೇ ಸಲ ಕಲಿಯೋ ಕೆಪಾಸಿಟಿ ನಿನಗೆ ಇರೋದು. ಈಗಲಾದ್ರೂ ನನ್ನ ಕೆಪಾಸಿಟಿ ಬಗ್ಗೆ ಗೊತ್ತಾಯ್ತಲ್ಲ. ಹೇಳ್ಕೊಡಿ. ನಂದೊಂದ್ಸಲ ನೋಡಿ, ಅವ್ರು ಕಲಿಯೋದು ಲೇಟ್ ಆಗುತ್ತೆ, ನಾನು ಬೇಗ ಮಾಡಿಬಿಡ್ತೀನಿ. ಸರ್ ನೀವು ಹೀಗೆ ಇಟ್ಕೊಳ್ಳಿ. ಸರ್ ನೀವಿಬ್ರು ಹ್ಯಾಂಡ್ ಲಾಕ್ ಮಾಡ್ಕೊಳ್ಳಿ ಇಲ್ಲಿ. ಅದು ಹಾಗಲ್ಲ, ಈ ಕಡೆ ಬನ್ನಿ. ಇದು ನೀವು ಹೀಗೆ ಹಿಡ್ಕೊಳ್ಳಿ. ಜೀವನದಲ್ಲೂ ಇಷ್ಟೇ ಅಭಿ, ನೀನು ಜಾರ್ ಬೀಳೋವಾಗ ಅಥವಾ ಎಡವು ಬೀಳೋವಾಗ ಕಾಪಾಡೋರು ಇವರಿಬ್ಬರೇ. ನೋಡಿ, ಡ್ಯಾನ್ಸ್ ಮಾಡಬೇಕು ಅಂದ್ರೆ ಮಾಡ್ತಿದ್ದೀನಿ, ಹೇಳ್ಕೊಡ್ಬೇಕು ಅಂದ್ರೆ ಹೇಳ್ಕೊಡ್ತಿದ್ದೀನಿ. ಅದನ್ನ ಬಿಟ್ಟು ಬೇರೆ ಮಾತು ಬೇಕಾಗಿಲ್ಲ. ಆಯ್ತಪ್ಪ ಅಣ್ಣ, ಬೀಳ್ತೀವಿ ಅನ್ನೋರ್ನ ಬೀಳಕ್ಕೆ ಬಿಟ್ಬಿಡ್ಬೇಕು. ಎದ್ದು ಬಿದ್ದು ಅಭ್ಯಾಸ ಆದ್ರೇ ಜೀವನದ ಅನುಭವ ಬರೋದು. ಮಹೇಶ್, ಈಗ ಮಾತು ಬೇಕಾ? ಅಭಿ ಬಾ, ನೀನು ಹೇಳ್ಕೊಡು. ತುಳಸಿಯವರೇ, ನೀವು ಕಾರ್ ಓಡಿಸೋದನ್ನ ದತ್ತ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ನನ್ನ ಸೊಸೆ ಇಷ್ಟು ಚೆನ್ನಾಗಿ ಕಾರ್ ಓಡಿಸ್ತಾಳ ಅಂತ ಆಶ್ಚರ್ಯನೂ ಪಡ್ತಾರೆ. ಹಾಗೇನೂ ಇಲ್ಲ, ನಮ್ಮ ಮಾವನ್ಗೆ ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ.
ಅವ್ರು ಈ ವಯಸ್ಸಲ್ಲೂ ಎಷ್ಟು ಲವಲವಿಕೆಯಿಂದ ಇರ್ತಾರೆ. ಅವ್ರ ಎದುರಿಗೆ ನಾನು ಈ ಕಾರ್ ಕಲ್ತಿರೋದು ಏನ್ ದೊಡ್ಡ ಸಾಧನೆನೇ ಅಲ್ಲ. ಅದು ನಿಜ. ನಾವು ಜೀವನನ ಎಷ್ಟು ಈಸಿಯಾಗಿ ತಗೋಬೇಕು, ಜೀವನದಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿರಬೇಕು ಅನ್ನೋದನ್ನು ನಾವು ದತ್ತನ್ ನೋಡಿ ಕಲಿಬೇಕು. ಈ ವಯಸ್ಸು ಅನ್ನೋ ನಂಬರ್ಗೆ ದತ್ತನ ಖುಷಿಯನ್ನು, ಅವರ ಹುರುಪನ್ನು ಕಮ್ಮಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಜೀವನನ ಪ್ರೀತಿಸೋರ್ಗೆ ವಯಸ್ಸು ಯಾವತ್ತೂ ಅಡ್ಡಿಪಡ್ಸೋಕ್ ಆಗೋದೇ ಇಲ್ಲ. तुम आ गए हो, नूर आ गया है, नहीं तो चरागों से लो जा रही थी. ಯಾವ ಹಾಡೋದು? ಏನ್ ಹಾಗಂದ್ರೆ? तुम आ गए हो, नूर आ गया है. ನೀನು ನನ್ನ ಬಾಳಿಗೆ ಬರ್ತಿದ್ದ ಹಾಗೆ ನನ್ನ ಬಾಳಿಗೆ ಬೆಳಕು ಬಂದಂತಾಯ್ತು ಅಂತ. ನಿಜ ಹೇಳಬೇಕು ಅಂದರೆ ಈ ಹಾಡಿನ ಸಾಲುಗಳಿಗೂ ನನ್ನ ಜೀವನಕ್ಕೂ ತುಂಬ ವ್ಯತ್ಯಾಸ ಇಲ್ಲ ತುಳಸಿಯವರೇ. ತುಳಸಿಯವರೇ, ಸ್ವಲ್ಪ ಅಲ್ಲಿ ನಿಲ್ಲಿಸ್ತೀರಾ? ನಾನು ಸ್ವೀಟ್ ಹಣ್ಣು ತೊಗೊಂಡು ಬರ್ತೀನಿ. ಅಲ್ರಿ, ಏನ್ ನಿಮ್ ಕತೆ? ನೀವು ಕೇಳಿದ ಎಲ್ಲಾ ಡಾಕ್ಯುಮೆಂಟು ಕೊಟ್ಟಾಯ್ತು, ಮನೆ ಪೇಪರ್ಸ್ ಎಲ್ಲ ಕೊಟ್ಟಿದ್ದೀನಿ. ಹಾಳಾಗೋಗ್ಲಿ ಅಂದ್ರೆ ಆ ದತ್ತನ್ ಡೆತ್ ಸರ್ಟಿಫಿಕೇಟು ಕೊಟ್ಟಾಯ್ತು, ನೀವು ಕೇಳಿದ ದುಡ್ಡು ಕೊಟ್ಟಾಯ್ತು. ಇನ್ನು ಎಷ್ಟು ದಿವಸ ಕಾಯ್ಬೇಕ್ರಿ? ಅಯ್ಯೋ, ನಾನು ಏನು ಮಾಡಲಿ ಸರ್, ಆ ಫೈಲ್ ಇನ್ನೂ ಮೂವೇ ಆಗಿಲ್ಲ. ನೀವು ಒಂದು ಕೆಲಸ ಮಾಡಿ, ನಾನು ಬೇರೆ ರೂಟಲ್ಲಿ ಫೈಲ್ ಮೂವ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಇನ್ನೊಂದು ಕಾಪಿ ನನಗೆ ತಂದು ಕೊಟ್ಬಿಡಿ. ಆಯ್ತಾಯ್ತು, ಎಲ್ಲಾ ಡಾಕ್ಯುಮೆಂಟು ಇನ್ನೊಂದು ಸೆಟ್ ಬೇಕು ಅಷ್ಟೇ ತಾನೇ? ಹೌದೌದೌದು, ಬೇಕೇ ಬೇಕು. ದತ್ತ ಅವರ ಡೆತ್ ಸರ್ಟಿಫಿಕೇಟು ಬೇಕು. ದತ್ತಂದು ಡೆತ್ ಸರ್ಟಿಫಿಕೇಟ್ ಬೇಕಾದ್ರೂ ತಗೊಂಬಂದು ಕೊಡ್ತೀನಿ, ಆದ್ರೆ ಎಕ್ಸ್ಟ್ರಾ ದುಡ್ಡು ಗಿಡ್ ಮಾತ್ರ ಕೇಳಂಗಿಲ್ಲ, ನಾನು ಕೊಡೋದಿಲ್ಲ. ಹಿಂಗಂದ್ರು ಅಷ್ಟೇ, ಹಿಂಗಂದ್ರು ಅಷ್ಟೇ. ಬರ್ತೀನಿ. ಸೊಸೆ ಮಗ, ನಾವು ಕೊಟ್ಟಿರೋ ಫೈಲ್ ಮೂವೇ ಆಗಿಲ್ಲ ಇನ್ನು. ಅವನಿಗೆ ಇನ್ನೊಂದು ಸೆಟ್ ಎಲ್ಲ ಡಾಕ್ಯುಮೆಂಟ್ ಬೇಕಂತೆ. ಇನ್ನು ಲೇಟ್ ಆಗುತ್ತಮ್ಮವ. ನಮ್ಮ ಬೇರೆ ದಾರಿಗಳೇ ಮೂವ್ ಮಾಡ್ತೀನಿ. ಅಷ್ಟು ಪೇಪರ್ಸು ಇನ್ನೊಂದು ಸೆಟ್ ತಗೊಂಬಂದು ಕೊಡಿ ಇಂದ. ಡೆತ್ ಸರ್ಟಿಫಿಕೇಟ್ ಸೇಫ್ ಆಗಿ ಇಟ್ಟಿದ್ಯಾ ತಾನೇ? ಇದೆ. ತಗೊಂಡ್ಬರೋಣ ನಡಿ. ಏನು ಮಾವ ಸೊಸೆ ಇಬ್ರು ಗುಟ್ಟಾಗೇನೋ ಮಾತಾಡ್ತಾ ಇದ್ದೀರಾ? ಹೊಸ ಪ್ಲಾನ್ಗಳೇನಾದರೂ ಮಾಡ್ತಿದ್ದೀರಾ? ಪ್ಲಾನ್ ಮಾಡೋಷ್ಟು ಬುದ್ಧಿವಂತ್ರೇನಮ್ಮ ನಾವು? ಬುದ್ಧಿವಂತ್ರು ಯಾರು ನಿಮ್ಮ ಹಾಗೆ ಆಗದೆ ಇರೋ ಕೆಲಸನ ಮಾಡೋದಕ್ಕೆ ಹೋಗಲ್ಲ. ಕೈ ಸುಟ್ಕೊಳ್ತೀವಿ ಅಂತ ಗೊತ್ತಿದ್ರು ಕೆಂಡನ ಕೈಯಲ್ಲಿ ಹಿಡ್ಕೊಳ್ಳೋ ಪ್ರಯತ್ನ ಮಾಡಲ್ಲ. ಹೇಳಿ, ಏನು ಮಾತಾಡ್ತಿದ್ರಿ? ಅದು ಅಷ್ಟು ಗುಟ್ಟಾಗಿ? ಗುಟ್ಟು ಇಲ್ಲ, ಒಬ್ಬಟ್ಟು ಇಲ್ಲ ಸಿರಿ. ಈ ಸರ್ಕಾರದವರು ಮನೆ ಹೆಂಗಸರಿಗೆ, ಆಮೇಲೆ ಕೆಲಸ ಇಲ್ಲದವ್ರಿಗೆ, ವಯಸ್ಸಾದವ್ರಿಗೆ ಫ್ರೀಯಾಗಿ ದುಡ್ಡು ಕೊಡ್ತಾರಂತಲ್ಲ, ಅದಕ್ಕೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಎಲ್ಲ ರೆಡಿ ಮಾಡ್ಕೊಳಮ್ಮ ಅಂತ ಮಾವ ಹೇಳ್ತಿದ್ರು. ಅಪ್ಲೈ ಮಾಡಿಬಿಡೋಣ ಅಂತ ಅಲ್ವಾ ಮಾವ? ಬಿಟ್ಟಿಯಾಗಿ ಬರೋದನ್ನ ಬಿಟ್ಟವ್ರು ಕೆಟ್ಟರು. ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡ್ಬಿಡೋಣ. ಪಾಸ್ ಹೊಸ ಬುದ್ದು ಬರ್ತೀವಮ್ಮ.
ಅಮ್ಮ ಪುಟ್ಟ ಹೇಗಿದ್ದೀರಾ ಅಮ್ಮ? ನಾನು ಚೆನ್ನಾಗಿದ್ದೀನಿ, ನೀ ಹೇಗಿದ್ಯಾ? ಮನೇಲೆಲ್ಲರೂ ಹೇಗಿದ್ದಾರೆ? ಎಲ್ಲರೂ ಆರಾಮಾಗಿದ್ದಾರೆ. ಅರೆ ಮಾವ ಬನ್ನಿ ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮಾವ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ. ಇದು ಸ್ವಲ್ಪ ಸ್ವೀಟ್ಸ್. ಥ್ಯಾಂಕ್ ಯು. ಅಲ್ಲ, ಏನು ಆಶ್ಚರ್ಯ, ನಾವು ತಪಸ್ಸೆ ಮಾಡದಿದ್ರೂ ಕೂಡ ಶಿವ ಪಾರ್ವತಿ ಇಬ್ರು ಒಟ್ಟಿಗೆ ಬಂದುಬಿಟ್ಟಿದ್ದೀರಲ್ಲ. ಈ ಶಿವ ಪಾರ್ವತಿ ಬರೋದಕ್ಕೆ ತಪಸ್ಸೇ ಮಾಡಬೇಕಾಗಿಲ್ಲ, ಪ್ರೀತಿ ತೋರಿಸಿದ್ರೆ ಸಾಕು. ಆದರೆ ಅದು ಯಾವಾಗಲೂ ನಮ್ಮ ಮನಸ್ಸಲ್ಲೇ ಇರುತ್ತಲ್ಲ ಶಿವ. ಓಯೋ ಮಾಧವ. ಸರಿ, ಹಾಗಿದ್ರೆ ನಾವು ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಇದ್ದೇ ಇರ್ತೀವಿ. ಮಾವ, ನಾವು ಇವತ್ತಿದ್ದಕ್ಕಿದ್ದಾಗೆ ಇಲ್ಲಿ ಬರೋದಕ್ಕೆ ಒಂದು ಕಾರಣ ಇದೆ. ನಾಳೆ ನಮ್ಮ ಕಂಪನಿ ಆ್ಯನಿವರ್ಸರಿ, 25ನೇ ವರ್ಷದ ಆ್ಯನಿವರ್ಸರಿ ಆಗಿರೋದ್ರಿಂದ ಒಂದು ಫಂಕ್ಷನ್ ಮಾಡಿ ಸ್ವಲ್ಪ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಮನೆಯವ್ರನ್ನೆಲ್ಲ ಕರೆಯೋದಕ್ಕೆ ಬಂದಿದ್ದೀವಿ. ಸಿಲ್ವರ್ ಜೂಬ್ಲಿನ ಮಾವ, ಗ್ರೇಟ್. ನಿಮ್ಮ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ದಿನ ಬೇಕಿಲ್ಲ. ಹೌದು ಪುಟ್ಟ, ಅದಕ್ಕೆ ಕಂಪನಿಯವರು ಮನೆಯವರು ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಮನೆಯವರು ಅಂದಮೇಲೆ ನೀವೆಲ್ಲರೂ ಇಲ್ದಿದ್ರೆ ಆಗತ್ತಾ? ಸೊ ನಾಳೆ ಆ್ಯನಿವರ್ಸರಿ ಫಂಕ್ಷನಲ್ಲಿ ನೀವೆಲ್ಲರೂ ನಮ್ಮ ಜೊತೆಗಿರಬೇಕು. ಆಯ್ತಪ್ಪ, ಖಂಡಿತ ನಾವೆಲ್ಲ ಬರ್ತೀವಿ. ಸೋಗ್ಲಾಡಿ, ಏನು ಹಾಗೆ ನಿಂತುಬಿಟ್ಟಿದ್ಯಾ? ಹೋಗಿ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಬಾ. ಅಯ್ಯೋ, ಕಾಫಿ ಎಲ್ಲ ಯಾಕೆ ತಾತ, ಒಳ್ಳೆ ಸ್ವೀಟ ಮಾಡ್ಕೊಂಡು ಬರ್ತೀನಿ ರೀ. ಏ ಪುಟ್ಟ ತಡಿ, ಇವತ್ತು ನಾನೇ ಸ್ವೀಟ್ ಮಾಡ್ತೀನಿ. ಅಮ್ಮ, ನೀವು ಹೋಗಿ ಆರಾಮಾಗಿ ಮಾತಾಡ್ತಾ ಇರಿ, ನಾನು ಏನಾದರೂ ಸ್ವೀಟ್ ಮಾಡ್ಕೊಂಡು ಬರ್ತೀನಿ. ಪರವಾಗಿಲ್ಲ ಪುಟ್ಟ, ನಮ್ಮ ಮನೇನಲ್ಲಿ ನಾನು ಅಡುಗೆ ಮಾಡಬಾರ್ದಾ? ಅದು ಅಲ್ಲದೆ ಬಾಬುಗೆ ಕ್ಯಾರೆಟ್ ಹಲ್ವಾ ಅಂದರೆ ಇಷ್ಟ, ಅದನ್ನೇ ಮಾಡ್ತೀನಿ. ಆ ಮನೇಲಂತೂ ಅವನೇನು ತಿನ್ನಲ್ಲ. ಕಡೆ ಪಕ್ಷ ನಾನು ಇಲ್ಲೇನಾದರೂ ಮಾಡಿದ್ರೆ ಅದನ್ನಾದರೂ ತಿನ್ನಲಿ. ಸರಿ ಅಮ್ಮ, ನೀವು ಹಲ್ವಾ ಮಾಡಿ ನಾನು ಕ್ಯಾರೆಟ್ ತುರ್ಕೊಡ್ತೀನಿ. ತುಳಸಿ, ಮನೆ ವಾತಾವರಣ ಹೇಗಿದೆ ಈಗ? ಅಭಿ ವಿಷಯ ಏನಾಯಿತು? ಅಭಿ ಹತ್ರ ಮಾತಾಡ್ತಾ ಇದ್ದೀವಿ. ಸದ್ಯಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಮುಂದೆ ಸಮಸ್ಯೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಆದ್ರೆ ಮಾವ, ಈ ವಿಷಯನ ಅವ್ರ ಎದುರಿಗೆ ಮಾತಾಡಬೇಡಿ, ಬೇಜಾರು ಮಾಡ್ಕೋತಾರೆ. ಆಯ್ತಮ್ಮ, ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾದರೆ ಅಷ್ಟು ಸಾಕು. ಅಣ್ಣ, ಅದಕ್ಕೆ ಪೂರ್ಣಿ, ಅಣ್ಣ ಅದಕ್ಕೆ ಅಲ್ಲಮ್ಮ. ಅವರಿಬ್ರು ದತ್ತ ತಾತನ ಮನೆಗೆ ಹೋಗಿದ್ದಾರೆ. ಆ್ಯನಿವರ್ಸರಿಗೆ ಅವ್ರನ್ನ ಕರಿಬೇಕಲ್ವಾ? ಹೌದಲ್ವಾ? ಈಗ ಈ ಮನೆಗೆ ಒಂದು ಕಳೆ ಬಂತು ನೋಡು, ನಾವೆಲ್ಲ ಸಂತೋಷವಾಗಿರೋದಕ್ಕೆ ಒಂದು ಕಾರಣ ಸಿಕ್ತು. ಆದರೆ ಈ ಸಂತೋಷ ಯಾವಾಗಲೂ ಹೀಗೆ ಇರಬೇಕು ಚಿಕ್ಕ ಮಾವ. ಒಂದಾಗಿರೋ ಕುಟುಂಬದಲ್ಲಿ ಸಂತೋಷ ಅನ್ನೋದು ಚಿನ್ನದ ಕೊಂಡಿಲ್ ಮಾಡಿರೋ ಸರಗಳಿದ್ದಾಗೆ. ಒಂದು ಕೊಂಡಿ ಬಿಚ್ಕೊಂಡ್ರು ಮನೆ ಸಂತೋಷ ಮೊದಲಿನ ಹಾಗಿರಲ್ಲ. ನಿನ್ನ ಮಾತು ನಿಜ ಕಣಮ್ಮ. ನಮ್ಮನೆ ಸಂತೋಷಕ್ಕೆ ಯಾರಿಂದನೂ ಏನೂ ತೊಂದರೆ ಆಗಬಾರ್ದು. ನಮ್ಮ ನೆಮ್ಮದಿಗೆ ನಾವೇ ಕಾವಲಾಗಿರಬೇಕು. ಮಾವ, ಇದೆಲ್ಲ ಒರಿಜಿನಲ್ ಪೇಪರ್ಸು. ಇದ್ರದ್ದೆಲ್ಲ ಒಂದು ಕಾಪಿ ತಗೊಂಡು ಒರಿಜಿನಲ್ಸ್ನ ವಾಪಸ್ ತಂದು ಕೊಡಿ. ಹುಷಾರು, ಕಳೆದಾಕ್ಬಿಡಿ. ಹೇಳಿದ್ದೀನಿ, ಅದು ಎಷ್ಟು ಸಲ ಹೇಳ್ತೀಯ ಸೊಸೆ ಬುದ್ಧು ನೀನು. ಸರಿ ಬಿಡ, ಒಳ್ಳೆ ಕತೆ ಬರಲ್ಲ. ಮಾಧವ್ ಅವರು ಚೆನ್ನಾಗಿದ್ದೀರೋ? ಚೆನ್ನಾಗಿದ್ದೀನಿ. ನೀನು ಹೇಗಿದೆಯಾ ಸಂಧ್ಯಾ? ಏನಪ್ಪ ನೀವು, ಏನೋ ಕಷ್ಟ ಕಾಲಕ್ಕೆ ಅಂತ ಸುಳ್ಳು ಹೇಳಿದೆ, ಅಷ್ಟಕ್ಕೆ ನನ್ನ ದೂರ ಮಾಡಿಬಿಟ್ರಾ? ದೂರ ಮಾಡಿದ್ದೀವಿ ಅಂತ ಯಾರು ಹೇಳಿದ್ದು? ಸುಮ್ಮನೆ ನೀನೇ ಏನೇನೋ ಅನ್ಕೋಬೇಡ. ಮತ್ತೆ ಮೊದಲಿದ್ದ ಹಾಗೆ ನನ್ನ ಜೊತೆ ಯಾರೂ ಇಲ್ವಲ್ಲ, ಮತ್ತೆ ಇನ್ನೇನು ಅನ್ಕೊಳ್ಬೇಕು? ಪ್ರತಿ ಬದಲಾವಣೆಗೂ ಸಮಯ ಸಂದರ್ಭ ಅಂತಿರುತ್ತೆ.
ಆ ಸಮಯ ಬಂದಾಗ ಮನುಷ್ಯ ಬದಲಾಗ್ತಾನೆ, ಮನಸ್ಸುಗಳು ಬದಲಾಗ್ತವೆ. ಆ ಸಮಯಕ್ಕೋಸ್ಕರನೇ ನಾನು ನಿಮ್ಮಮ್ಮ ಇಬ್ಬರೂ ಕಾಯ್ತಾ ಇದ್ದೀವಿ. ಜಗನ್ನಾಥ್ ಅವರೇ, ಕೂತ್ಕೊಡಿ. ಏನದು ಪೇಪರ್ಸು? ಇದು ಗಾಳಿ ಬೀಸ್ಕೊಳ್ಳೋಕ್ಕೆ ಅಂತ ತಗೊಂಬಂದೆ. ವಿಪರೀತ ಶೆಕೆ ನೋಡಿ. ಈ ಮನೆ ಸುಮ್ಮನೆ ಹೆಸರಿಗೆ ಫ್ಯಾನ್ ಹಾಕಿದ್ದಾರೆ, ಯಾವುದು ಓಡಲ್ಲ, ಪೇಪರೇ ಗಟ್ಟಿ. ಹೌದೌದು, ಬೆಂಗಳೂರಲ್ಲಿ ಈ ಸಲ ತುಂಬ ಸೆಕೆ, ಬಿಸಿ ಗಾಳಿ. ನೀವು ಈ ಪೇಪರ್ ತಂದಿದ್ದು ತುಂಬ ಒಳ್ಳೇದಾಯ್ತು. ಕೊಡಿ, ನಾನು ಸ್ವಲ್ಪ ಗಾಳಿ ಬೀಸ್ಕೊತೀನಿ. ನೀವು ಈ ಪೇಪರ್ ಅಲ್ಲ, ನೀವು ಆಗರ್ಭ ಶ್ರೀಮಂತರು, ನೀವು ಪೇಪರಲ್ಲಿ ಗಾಳಿ ಬೀಸ್ಕೊಳ್ಳೋದು ಅಂದ್ರೆ ಏನು? ಇರಿ ಇಲ್ಲೆಲ್ಲೋ ಮೂಲೆಯಲ್ಲೋ ಒಂದು ಟೇಬಲ್ ಫ್ಯಾನ್ ಇತ್ತು, ನಮ್ಮ ಸಂಧ್ಯಾ ತಗೊಂಬಂದು ಕೊಡ್ತಾಳೆ. ಹೋಗಮ್ಮ, ಫ್ಯಾನ್ ತಗೊಂಬಂದು ಕೊಡು. ಚೇಚೆ, ಫ್ಯಾನ್ ಎಲ್ಲ ಬೇಡ, ಪೇಪರ್ ಇದೆಯಲ್ಲ, ಇದರಲ್ಲೇ ಗಾಳಿ ಬೀಸ್ಕೊತೀನಿ. ಕೊಡಿ. ನಾನು ಗಾಳಿ ಬೀಸ್ತೀನಿ. ಚೇಚೆ, ನೀವಂದ್ರೇನು, ನಿಮ್ಮ ಘನತೆ ಅಂದ್ರೇನು? ನೀವು ನನ್ನ ಗಾಳಿ ಬೀಸೋದು ಬೇಡ, ಕೊಡಿ. ಬೇಡ ಬೇಡ, ಕೊಡಿ ಇಲ್ಲಿ. ಥ್ಯಾಂಕ್ ಯು. ಹೇಗಿದ್ಯಾ? ಹಾಂ, ನಾ ಚೆನ್ನಾಗಿದ್ದೀನಿ. ನಾನು ಸುಮಾರಾಗಿದ್ದೀನಿ. ಈ ಬೇಸಿಗೆ ಕಾಲದಲ್ಲಿ ತಣ್ಣಗೆ ಜ್ಯೂಸ್ ಕುಡಿದ್ರೆ ದೇಹ ತಂಪಾಗುತ್ತೆ. ಈಗ ತಂಪಾಯ್ತಲ್ಲ, ದಯವಿಟ್ಟು ಆ ಪೇಪರ್ ಕೊಡಿ, ನಾನು ಗಾಳಿ ಬೀಸ್ಕೋಬೇಕು. ಇರಿ ಜಗನ್ನಾಥ್ ಅವರೇ, ದೇಹ ತಂಪಾಯ್ತು, ಸೆಕೆ ಕಮ್ಮಿ ಆಗಿಲ್ಲ. ಬನ್ನಿ ದತ್ತ. ದತ್ತ, ನಿಮ್ಗೊಂದು ಕತೆ ಹೇಳಬೇಕು. ನನ್ನ ಆಫೀಸಿಗೆ ಒಂದ್ಸರಿ ಒಬ್ಬ ಅಯೋಗ್ಯ ಬಂದಿದ್ದ. ಫೇಕ್ ಡಾಕ್ಯುಮೆಂಟ್ಸ್ ತಗೊಂಡು ಬಂದಿದ್ದ. ಏನು ಫೇಕ್ ಡಾಕ್ಯುಮೆಂಟ್ಸಾ? ಹೌದು, ನಾನು ಅಷ್ಟು ಅಚೀವ್ ಮಾಡಿದ್ದೀನಿ, ಇಷ್ಟು ಅಚೀವ್ ಮಾಡಿದ್ದೀನಿ, ನನ್ನ ಕಂಪನಿ ರೆಕಾರ್ಡ್ಸ್ ಹಾಗಿದೆ, ಹೀಗಿದೆ, ಅದು ಇದು ಅಂತೆಲ್ಲ ಬಡಾಯಿ ಕೊಚ್ಕೋತಾ ಇದ್ದ. ನಾನು ನೋಡೋಷ್ಟು ನೋಡಿದೆ. ಕೊನೆಗೆ ಆ ಪೇಪರ್ನ ತಗೊಂಡು ಅವನ ಮುಂದೆ ಹೀಗೆ ಹಿಡಿದು ಹಿಂಗೆ ಹರಿದ್ಬಿಟ್ಟೆ. ಮಾಧವ್ ಅವರೇ, ಗಾಳಿ ಬೀಸ್ಕೊಳ್ಳೋಕೆ ಅಂತ ಕೊಟ್ಟಿದ್ದ ಪೇಪರ್ ಹರಿದಾಕ್ಬಿಟ್ರಲ್ಲ. ಅಪ್ಪ, ಏನಪ್ಪ ನೀವು ಆ ಪೇಪರ್ಸ್ನೆಲ್ಲ ಹರಿದಾಕ್ಬಿಟ್ರ? ಯಾಕೆ? ಇದು ವೇಸ್ಟ್ ಪೇಪರ್ ತಾನೆ, ಇದರಲ್ಲಿ ಏನಾದರೂ ಇತ್ತಾ? ಇಲ್ಲ ಬಿಡಿ, ಇದು ಈಗ ನೀವು ಹರಿದು ಬಿಟ್ರಲ್ಲ, ಇನ್ನು ವೇಸ್ಟ್ ಪೇಪರ್ ಬುಟ್ಟಿಗೆ ಹಾಕಬೇಕು. ಅಲ್ಲ, ಏನಾಯ್ತು ಇವನಿಗೆ? ಯಾಕೆ ಹೀಗೆ ಆಡ್ತಿದ್ದಾನೆ? ಸಂಧ್ಯಾ, ನೀನು ಯಾಕೆ ಹಾಕೊಂಡೆ? ಅದು ಏನಿಲ್ಲ ಅಮ್ಮ, ಅಪ್ಪ ಯಾವುದೋ ಕತೆ ಹೇಳ್ತಿದ್ರಲ್ಲ, ಇನ್ವಾಲ್ವ್ ಆಗ್ಬಿಟ್ಟೆ. ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟ ವಿಷಯದಲ್ಲಿ ಇನ್ವಾಲ್ವ್ ಆಗಬಾರ್ದು. ಆ ಪಾಠ ಹೇಳೋದಕ್ಕೇ ನಾನು ಈ ಕತೆ ಹೇಳಿದ್ದು. ಅಯ್ಯೋ, ಅದೆಲ್ಲ ಇವಳ ತಲೆಗೆ ಎಲ್ಲಿ ಹತ್ತತ್ತೆ ಬಿಡು. ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ಬಂದೆ. ಇಲ್ಲಿ ಏನೋ ನಡೀತಾ ಇದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಮಾವ. ನಡೀಲಿ, ಈ ದತ್ತ ಇದಾನಲ್ಲ, ಎಲ್ಲ ಕಂಡು ಹಿಡಿತಾನೆ. ದಾರಿ ತಪ್ಪಿ ಏನಾದರೂ ನಡೀತಾ ಇದ್ದರೆ ಕಾಲು ಮುರಿದು ಮೂಲೆಯಲ್ಲಿ ಕೂಡಿಸ್ತೀನಿ. ನಾನು ಹೇಳಿದ ಕೆಲಸ ಇವತ್ತೇ ಆಗಬೇಕು. ಅವರಿಬ್ಬರು ವಾಪಸ್ ಬರಬಾರ್ದು, ಅವ್ರಿಗೊಂದು ಗತಿ ಕಾಣಿಸ್ಬೇಕು. ಯಾರು ನೀನು?
ಯಾರು ಮಾತಾಡ್ತಿರೋದು? ನಮ್ಮ ಅಣ್ಣ ಅದಕ್ಕೆ ತಂಟೆಗೆ ಬಂದರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ನಿಮ್ಮನ್ನೆಲ್ಲ ಕೊಂದು ಬಿಡ್ತೀನಿ. ಸರ್, ನೀವು ಯಾರ ಬಗ್ಗೆ ಹೇಳ್ತಿದ್ರೆ ಗೊತ್ತಾಗ್ತಿಲ್ಲ. ಆಫೀಸಲ್ಲಿ ಇಬ್ರು ಕ್ಲೀನರ್ಸು ಮೊಬೈಲ್ ಕದ್ದಿದ್ರು. ಅವ್ರು ಮತ್ತೆ ಕೆಲ್ಸಕ್ಕೆ ವಾಪಸ್ ಬರಬಾರ್ದು ಅಂತ ಮೇಡಮ್ ಹೇಳ್ತಿದ್ರು. ಯಾಕೆ ಸರ್, ಬೇರೆ ಏನಾದರೂ ವಿಷಯ ಇತ್ತಾ ಸರ್? ಅವ್ರನ್ನ ಡಿಸ್ಮಿಸ್ ಮಾಡೋದು ಬೇಡವಾ ಸರ್? ಪಾಪ ನಿಮ್ಮ ಪರಿಸ್ಥಿತಿ ನೋಡ್ತಿದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ. ನಾನು ತಪ್ಪು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನೀವಂತೂ ಅನುಮಾನದಲ್ಲಿ ಒದ್ದಾಡ್ತಿದ್ದೀರ. ಯಾಕ್ರಿ, ಇನ್ನೂ ನಿಮಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ವಾ? ಯಾವಾಗಲೂ ಒಂದ್ಸರಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡಿಬಿಟ್ಟೆ ಅಂತ ಜೀವನ ಪೂರ್ತಿ ತಪ್ಪುಗಳನ್ನೇ ಮಾಡ್ತಾ ಬರ್ತೀನ? ಅದು ಒಂದು ಜೀವ ತೆಗೆದಿದ್ದಕ್ಕೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅಂಥದ್ರಲ್ಲಿ ನೀವು ನನ್ನ ಬಗ್ಗೆನೇ ಅನುಮಾನ ಪಡ್ತಿದ್ದೀರಲ್ಲ. ನನ್ನನ್ನು ನಂಬಿ ನಾನು ಯಾರಿಗೂ ಏನೂ ಮಾಡಲ್ಲ. ಈ ಮನೇಲಿರೋರು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಯಾಕೆಂದರೆ ನಾನು ಈ ಮನೆಯೊಳಗೆ ತಾನೆ. ನನ್ನನ್ನು ನಂಬದೇ ಹೋದರೆ ನೀವು ನರಕ ಅನುಭವಿಸ್ಬೇಕೇ ಹೊರತು ನನಗೇನು ನಷ್ಟ ಆಗಲ್ಲ. ಯಾಕೆಂದರೆ ನಾನು ತುಂಬ ಬದಲಾಗಿದ್ದೀನಿ. ಈ ಮನೆಯವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಕೊಲ್ಲೋಕೆ ಕತ್ತಿನೇ ಬೇಕಾಗಿಲ್ಲ, ಬುದ್ಧಿ ಇದ್ದರೆ ಸಾಕು. ಇನ್ನು ಮುಂದೆ ನಿಮ್ಮನ್ನೆಲ್ಲ ಮಾತಲ್ಲೇ ಕೊಲ್ತಾ ಹೋಗ್ತೀನಿ. ಈ ಶಾರ್ವರಿ ಎಷ್ಟು ಬದಲಾಗಿದ್ದಾಳೆ ಅಂತ ನಿಮಗೆಲ್ಲ ಅರ್ಥ ಆಗುತ್ತೆ.